ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ, ಅದು ಗಿಚ್ಚಿ ಗಿಲಿಗಿಲಿ ಬಗ್ಗೆ ನಿಮಗೆ ಅಪ್ಡೇಟು ಸಿಗ್ತಾ ಇದೆ. ಈ ವಾರ ಯಾರೆಲ್ಲ ಗೆಸ್ಟ್ ಬರ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಏನಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋನ ಶೇರ್ ಮಾಡಿ. ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ. ಅವರು ಗಿಚ್ಚಿ ಗಿಲಿಗಿಲಿ ಫ್ಯಾನ್ ಆಗಿರೋ ಪಕ್ಕ ನೀವು ವಿಡಿಯೋನ ಕಳಿಸಲೇಬೇಕಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ವೀಕ್ಷಕರು ಯಾರೆಲ್ಲ ಗಿಚ್ಚಿ ಗಿಲಿಗೆ ನೋಡ್ತಾ ಇದ್ದೀರಾ ಅವರಂತೂ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಲೈಕ್ ಅಂತೂ ಹೊಡಿಲೇಬೇಕಾಗುತ್ತದೆ. ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕ್ಕೆ ಬಂದರೆ ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು, ಕಳೆದ ವಾರದಿಂದ ಒಬ್ಬರು ಗೆಸ್ಟ್ಗಳನ್ನ ಕರೆಸ್ತಾ ಇದ್ದಾರೆ ಗಿಚ್ಚಿ ಗಿಲಿಗಿಲಿಯಲ್ಲಿ. ಗಿಚ್ಚಿ ಗಿಲಿಗಿಲಿ ಜೂನಿಯರ್ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ತುಂಬ ಕಾಮಿಡಿ ಆಗಿದ್ದು ಸಹ ಇದೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ವಾರ ಯಾರು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅಂದರೆ, ಅದು 3 ಜನ ಬರ್ತಾ ಇದ್ದಾರೆ. ಕಳೆದ ವಾರ ನಿಮ್ಗೆ ಗೊತ್ತಿರ್ಬೋದು, ಸ್ಪಂದನ ಹಾಗೂ ಕಾವ್ಯ ಅವರು ಬಿಗ್ ಬಾಸ್ ಇಂದ ಬಂದಿದ್ರು. ಅದೇ ರೀತಿಯಾಗಿ ಈ ವರ್ಷನೂ ಸಹ ಬಿಗ್ ಬಾಸ್ ಇಂದ ಈ ವಾರನೂ ಸಹ ಬಿಗ್ ಬಾಸ್ ಇಂದನೇ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ಈ ವಾರ ಬಂದಿರೋದು ಯಾರಪ್ಪ ಅಂದರೆ, ಅದು ರಿಷಾ ಅವರು ಹಾಗೂ ಧರ್ಮರಾಜ್ ಹಾಗೂ ಅನುಷಾ ಅವರು. ನಿಮ್ಗೆ ಗೊತ್ತಿರ್ಬೋದು, ರಿಷಾ ಅವರು ಯಾವ ಸೀಸನ್ಗೆ ಬಂದಿದ್ರು ಅಂದರೆ, ಈ ಸೀಸನ್ಗೆ ಬಂದಿರೋ ವೀಕ್ಷಕರೇ. ಅಂದರೆ ಈಗ ಸೀಸನ್ 12 ನಡೀತಲ್ಲ, ಅಲ್ಲಿಗೆ ಬಂದಿರೋ. ಸೀಸನ್ 11 ನಿಮಗೆ ಅನುಷಾ ಹಾಗೂ ಧರ್ಮರಾಜ್ ಅವರು ಬಂದಿದ್ರು. ಅವರು ಸಹ ತುಂಬ ಚೆನ್ನಾಗಿದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನುಪಮ ಅವರು. ಅದಕ್ಕೆ ಏನೆಲ್ಲ ಉತ್ತರ ಕೊಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲನೇದಾಗಿ ಅನುಪಮ ಅವರು ಒಂದು ಕ್ವಶನ್ನ ಕೇಳ್ತಾರೆ ವೀಕ್ಷಕರೇ. ಏನು ಆ ಕ್ವಶನ್ ಅನ್ನೋದಾದರೆ ವೀಕ್ಷಕರೇ, ಕ್ವಶನ್ ಅಂತ ಅಲ್ಲ, ಒಂದು ಏನು ಮಾತುಕತೆ ನಡೀತಾ ಇರುತ್ತೆ, ಅದೇ ರೀತಿಯಾಗಿ ಅವರು ಕೇಳ್ತಾರೆ, ಧರ್ಮ ಕೀರ್ತಿರಾಜ್ ಅವರ ಜೊತೆ ನಿಮ್ಮ ಒಂದು ಸಂಬಂಧ ಏನಿದೆ, ಮೊದಲನೇದಾಗಿ ಫಿಲಮ್ ಮುಖಾಂತರ ಹೋಗ್ತು, ಅದರ ನಂತರ ಬಿಗ್ ಬಾಸ್ ಆಯಿತು, ಪುನಃ ಈಗ ಫಿಲಮಿಗೆ ಬರ್ತಾ ಇದ್ದೀರಾ, ಏನನ್ಸುತ್ತೆ ಅಂತ ಅನುಷಾ ಅವ್ರಿಗೆ ಕೇಳ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಅನುಷಾ ಅವರು ಒಂದು ಉತ್ತರನ ಕೊಡ್ತಾರೆ ವೀಕ್ಷಕರೇ. ಏನು ಅನ್ನೋದಾದರೆ, ಅನುಷಾ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ಅದು ಅವರು ಹೈಸ್ಕೂಲಲ್ಲಿ ಇದ್ದಾಗ ಅಂದರೆ 10th ಇದ್ದಾಗ ಒಂದು ಫಿಲಮು ಏನದು ಪ್ರಮೋಷನ್ಗೋಸ್ಕರ ಒಂದು ಊರಿಗೆ ಬಂದಿರ್ತಾರೆ. ಅದೇ ರೀತಿಯಾಗಿ ಇವ್ರು ಏನು ಮಾಡಿರ್ತಾರೆ, ಇವರು ಕ್ಲಾಸ್ 10th ಇರ್ತಾರೆ. ಇವರು ಬಂಕ್ ಮಾಡಿ, ಅಂದರೆ ಅವ್ರು ಹೇಳ್ತಾರೆ, ನಾನು ಬಂಕ್ ಮಾಡಿ ಆ ಪ್ರಮೋಷನ್ಗೆ ಹೋಗಿದ್ದೆ, ನೋಡೋಕ್ಕೆ ಹೋಗಿದ್ದೆ. ಅದು ದರ್ಶನ್ ಸರ್ನ ನನ್ನ ಬಿಗ್ ಫ್ಯಾನ್, ನಾನು ಅವರು ಬಿಗ್ ಫ್ಯಾನು. ನಾನು ಅವ್ರನ್ನ ನೋಡೋಕ್ಕೆ ಹೋಗಿದ್ದೆ. ಆ ಮೂವಿ ಯಾವುದಪ್ಪ ಅಂದರೆ, ಅದು ಸಾರಥಿ ಮೂವಿ. ಅಲ್ಲಿ ನಾನು ಹೋಗಿದ್ದಾಗ ದರ್ಶನ್ ಸರ್ ನೋಡಬೇಕು ಅಂತ ಹೋಗಿದ್ದೆ. ಆದರೆ ದರ್ಶನ್ ಸರ್ ಏನಪ್ಪ ಆಗಿದ್ರು ಅಂದರೆ, ಒಳಗಡೆ ಹೊಂಟೋಗ್ಬಿಟ್ಟಿದ್ರು, ಒಂದು ದೇವಸ್ಥಾನ ಒಳಗಡೆ ಹೊಂಟೋಗ್ಬಿಟ್ಟಿದ್ರು. ಎಲ್ಲ ಸ್ಟಾರ್ಸ್ಗಳೆಲ್ಲ ಅಲ್ಲಿ ಬಂದಿದ್ರು, ಆ ಪ್ರಮೋಷನ್ಗೆ ಬಂದಿದ್ರು. ಸೃಜಲ್ ಲೋಕೆ ಸರ್ ಬಂದಿದ್ರು, ಧರ್ಮರಾಜ್ ಅವ್ರು ಬಂದಿದ್ರು, ಮತ್ತು ಇನ್ನು ಕೆಲವು ತರುಣ್ ಸರ್ ಅವ್ರು ಬಂದಿದ್ರು ಅಂತ ಹೇಳ್ತಾರೆ ವೀಕ್ಷಕರೇ. ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ನಾನು ದರ್ಶನ್ ಸರ್ನ ನೋಡೋಕ್ಕೆ ಬಂದಾಗ ಇವರೊಬ್ಬರೇ ನನಗೆ ಹೀರೋ ಆಗಿ ಕಾಣಿಸಿದಲ್ಲಿ, ಇನ್ಯಾರು ಕಾಣಿಸ್ಲಿಲ್ಲ ನನಗೆ. ಇವ್ರೇ ಫಸ್ಟ್ ನಾನು ಹೀರೋನ ಲೈವಲ್ಲಿ ನೋಡಿದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ಯಾರೆಲ್ಲ ಸೃಜನ್ ಲೋಕೇಶ್ ಸರು, ವಿನೋದ್ ಪ್ರಭಾಕರ್ ಸರು, ಬೇರೆ ಸರ್ಸ್ಗಳೆಲ್ಲ ಅವ್ರಿಗೆಲ್ಲ ಹಾಯ್ ಮಾಡಿದ್ದೆ. ತುಂಬ ಚೆನ್ನಾಗಿ ಅನಿಸಿತ್ತು. ಅದರ ನಂತರ ಇನ್ನೊಂದು ಫ್ಯಾಕ್ಟ್ನ ಹೇಳ್ತಾರೆ. ಅವತ್ತು ನಾನು ಫಸ್ಟು ಹೀರೋನ ಇವ್ರನ್ನೇ ನೋಡಿದ್ದು. ಅದೇ ರೀತಿಯಾಗಿ ನಾನು ಇವಾಗ ಇವ್ರ ಜೊತೆನೇ ಫಸ್ಟ್ ಮೂವಿನ ಆ್ಯಕ್ಟ್ ಮಾಡಿದ್ದೀನಿ, ಅದು ಹೀರೋಯಿನ್ ಆಗಿ. ಆ ಮೂವಿ ಹೆಸರು ಅಂತ. ಆ ಮೂವಿಗೆ ದರ್ಶನ್ ಸರ್ ಅವರೇ ಬಂದು ಮೂವತ್ರ ಮೆಟ್ರು ಅಂದರೆ ಕ್ಲ್ಯಾಪ್ ಮಾಡಿದ್ರು. ಫಸ್ಟ್ ಆಗಿ ಈಗ ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಪೂಜೆ ಏನಿದೆ ಅಲ್ಲಿಗೆ ಬಂದಿರೋ ದರ್ಶನ್ ಸರ್. ನನಗೆ ತುಂಬ ಖುಷಿ ಆಯಿತು, ನಾನು ಲಕ್ಕಿ ಅಂತ ಅಂದ್ಕೊಂಡೆ, ಅದು ನನ್ನ ಅದೃಷ್ಟವಂತಲೇ ಹೇಳ್ಬೋದು ಅಂತ ಅನುಷಾ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅವರು ತುಂಬ ಚೆನ್ನಾಗಿ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದಾದ ನಂತರ ಅವರು ತುಂಬ ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ಅದಾದ ನಂತರ ಧರ್ಮ ಕೀರ್ತಿರಾಜ್ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ಆದರೆ ನನಗೆ ಗೊತ್ತಿರಲಿಲ್ಲ ಅವರು ಸ್ಕೂಲಲ್ಲಿ ಇದ್ದಿದ್ದು ಅಂತ ಹೇಳ್ತಾರೆ. ಅದಾದ ನಂತರ ಅನುಷಾ ಅವರು ತುಂಬ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರ್ತಾರೆ, ನಾನು ಫಸ್ಟ್ ಹೀರೋನ ನೋಡಿದ್ದು ಧರ್ಮರಾಜ್ ಅವ್ರನ್ನೇ, ಅವ್ರ ಜೊತೆ ಇವತ್ತು ನಿಂತಿದ್ದೀನಿ, ಅವ್ರ ಜೊತೆ ನಾನು ಫಿಲಮು ಸಹ ಮಾಡಿದ್ದೇನೆ, ಅದು ಹೀರೋಯಿನ್ ಆಗಿ. ನನಗೆ ತುಂಬ ಖುಷಿ ಆಗ್ತಾಯಿದೆ, ಹಾಗೂ ನಾನು ಲಕ್ಕಿ ಅಂತ ಹೇಳ್ಬೋದು. ಇಂಡಸ್ಟ್ರಿಗೆ ಕಾಲಿಟ್ಟಾಗ ಫಸ್ಟ್ ಹೀರೋನ ಮೀಟ್ ಮಾಡಿದ್ದು ಇವ್ರನ್ನೇ. ಇವ್ರ ಜೊತೆ ಬಿಗ್ ಬಾಸಲ್ಲೂ ನಾನು ವಾಸ ಮಾಡಿದ್ದೀನಿ ಅಂತಲೂ ಹೇಳ್ತಾರೆ ವೀಕ್ಷಕರೇ. ತುಂಬ ಚೆನ್ನಾಗಿ ಅವರ ಒಂದು ಫೀಲಿಂಗ್ಸ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲರೂ ಸ್ಮೈಲಿಂಗ್ ಫೇಸ್ನ ಕೊಡ್ತಾ ಇರ್ತಾರೆ ವೀಕ್ಷಕರೇ. ಈ ವಾರ ಇವರು ಗೆಸ್ಟಾಗಿ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನಿದೆ ಅದೆಲ್ಲ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕು. ಇವರಿಬ್ರು ಜೋಡಿಯಾಗಿದ್ದರೆ ಹೇಗಿರುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ಬಿಗ್ ಬಾಸಲ್ಲೂ ಇವರು ತುಂಬ ಚೆನ್ನಾಗಿ ಆಡ್ಕೊ ಬಂದಿದ್ರು. ಧರ್ಮರಾಜ್ ಕೀರ್ತಿ ಅವರು ಬೇಗನೆ ಹೋಗ್ಬಿಟ್ಟಿದ್ರು ಬಿಗ್ ಬಾಸಲ್ಲಿ. ಬಟ್ ಇವರು ಅನುಷ್ ಅವರು ತುಂಬ ಚೆನ್ನಾಗಿ ಆಡಿ ತುಂಬ ಒಂದು 5th or 6th ವೀಕಲ್ಲೂ ಇವರು ಎಲಿಮಿನೇಟ್ ಆಗಿತ್ತು. ಇದೇ ರೀತಿಯಾಗಿ ಈ ವರ್ಷದ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್
ಸ್ಟಾರ್ಟ್ ಆಗುತ್ತೆ, ಯಾರೆಲ್ಲ ಬರ್ತಾರೆ ಅನ್ನೋದೆಲ್ಲ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಯಾಕಂದರೆ ನಿಮಗೆ ಮುಂಚಿತವಾಗಿ ಬಿಗ್ ಬಾಸ್ ಬಗ್ಗೆ, ಎಸ್ಪೆಷಲಿ ಬಿಗ್ ಬಾಸ್ ಬಗ್ಗೆ ಸೀಸನ್ 13 ಬಗ್ಗೆ ನಿಮಗೆ ಫಾಸ್ಟ್ ಆ್ಯಂಡ್ ಅಪ್ಡೇಟ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲೇಬೇಕು ನೀವು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇವಾಗಲೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೂ ಸೀರಿಯಲ್ ಬಗ್ಗೆ ಅಪ್ಡೇಟ್, ಕ್ರಿಕೆಟ್ ಬಗ್ಗೆ ಅಪ್ಡೇಟ್, ಎಲ್ಲ ರೀತಿಯಾದ ಅಪ್ಡೇಟ್ಸ್ಗಳು ಇಲ್ಲಿ ಈ ಚಾನಲಲ್ಲಿ ಆಲ್ರೌಂಡರ್ ಲೈಕ್ ಅಂತ ಹೇಳ್ಬೋದು. ಸೊ ಎಲ್ಲ ರೀತಿಯಾದ ಅಪ್ಡೇಟ್ಸ್ಗಳು ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳು ನಿಮಗೆ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ.